ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ನಾನಿವತ್ತು ಚಿಕನ್ ಲಿವರ್ ಮತ್ತು ಗಿಝರ್ಡಲ್ಲಿ ಹೇಗೆ ಸುಕ್ಕ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 2ರಿಂದ ಅರ್ಧ ಕೆಜಿಯಷ್ಟು ಚಿಕನ್ ಲಿವರ್ ಮತ್ತು ಗಿಝರ್ಡ್ ತೊಗೊಂಡಿದ್ದೀನಿ. 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಅದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ತೆಂಗಿನಕಾಯಿ ತುರಿನ ಆಯಿಲು ಅಥವಾ ಯಾವುದೇ ತುಪ್ಪ ಯಾವುದನ್ನು ಏನೂ ಹಾಕ್ಕೊಳ್ಳೋದು ಬೇಡ. ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ನಾನು ಅಷ್ಟೊತ್ತಿಗೆ ಚಿಕನ್ ಲಿವರ್ ಅದು ಡ್ರೈ ರೋಸ್ಟ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಚಿಕನ್ ಅದು ಬೆಂದಿರೋದೆಲ್ಲ ಗಿಝರ್ಡ್ ಮತ್ತು ಲಿವರ್ನ ಸ್ವಲ್ಪ ದಪ್ಪ ದಪ್ಪ ಇತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಹಸಿದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಕಟ್ ಮಾಡಲಿಕ್ಕೆ. ನೋಡಿ, ಈ ಥರ ಬೇಯಿಸಾದ್ಮೇಲೆ ಈಸಿ ಆಗುತ್ತೆ. ತೆಂಗಿನಕಾಯಿ ಎಷ್ಟು ಡ್ರೈ ರೋಸ್ಟ್ ಅಂದರೆ ರೆಡ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತೆಂಗಿನಕಾಯಿದು. 1 ಕಪ್ ಅಷ್ಟಾದರೆ ಸಾಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಯಿಲು ಅಥವಾ ತುಪ್ಪ ಯಾವುದನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ. ಆಮೇಲೆ ಗಿಝರ್ಡ್ನ ಬೇಯಿಸಿಟ್ಟಿರ್ತೀವಲ್ಲ, ಆ ಗಿಝರ್ಡನ್ನು ಒಂದು ಪಾತ್ರೆ ಅಥವಾ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಪ್ಲೇಟಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಬೇಗ ತಣ್ಣಗಾಗುತ್ತೆ ಅಂತೇಳಿ ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಜಾಸ್ತಿ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಲ್ಲ. ಫಾರಮ್ ಕೋಳಿ ಏನಾದರೂ ಆದರೆ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ನಾನು ಇವತ್ತು ಸುಕ್ಕ ಪೌಡರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ವನಶ್ರೀ ಅಂತ ಹೇಳ್ಬಿಟ್ಟು ಒಂದು ಸುಕ್ಕ ಪೌಡರ್ ಬರುತ್ತೆ, ಚಿಕನ್ ಸುಕ್ಕ ಪೌಡರು. ಅದನ್ನೇ ತೊಗೊಂಡು ಬಂದಿದ್ದೆ, ಅರ್ಜೆಂಟಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ಅದನ್ನೇ ಸ್ವಲ್ಪ ರೆಡಿಮೇಡ್ ಆಗಿರೋದ್ರಿಂದ ನೋಡ್ಕೊಂಡು ನನಗೂ ಟೇಸ್ಟ್ ಗೊತ್ತಾಗಲಿಲ್ಲ ಫಸ್ಟು ಆದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅದು 1 kgಗೆ ಆಗೋಷ್ಟು ಪೌಡರು. MRP ಬಂದು ಅದು 80 ರೂಪೀಸ್ MRP ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಒಂದ್ಸಲ ಯಾವಾಗಲಾದರೂ ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಅದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಪೌಡರು ಮತ್ತು ಸುಕ್ಕ ಪೌಡರ್ನ ಹಾಕ್ಕೊಂಡು ನೀಟಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಏನೂ ಹಾಕ್ಕೋಬೇಡಿ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಆಯಿಲ್ನ ಕೈ ಒದ್ದೆ ಮಾಡಿಕೊಂಡು ನನಗೆ ಇನ್ನೂ ಸ್ವಲ್ಪ ಪೌಡರ್ ಬೇಕು ಅನ್ನಿಸ್ತು, ನೋಡ್ಕೊಂಡು ಹಾಕ್ಕೊಂಡೆ. ನೋಡಿ, ಎಣ್ಣೆನ ಕೈ ಒದ್ದೆ ಮಾಡಿಕೊಂಡು ನೀಟಾಗಿ ಎಣ್ಣೆ ಮತ್ತು ಲಿವರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಗಿಝರ್ಡ್ಗೆ ಯಾವುದೇ ಕಾರಣಕ್ಕೂ ಉಪ್ಪು ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಉಪ್ಪು ಖಾರ ಅಥವಾ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಯಾವುದು ಆ್ಯಡ್ ಮಾಡೋಂಗಿಲ್ಲ, ಎಲ್ಲ ಅದರಲ್ಲೇ ಇರುತ್ತೆ ಅಂತ ಹೇಳಿ. ನೋಡಿ, ನೀಟಾಗಿ ಅದರಲ್ಲಿ ಮಾಡೋ ವಿಧಾನ ಸಮೇತ ತೋರಿಸಿದ್ದಾರೆ, ವನಶ್ರೀ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಟೇಸ್ಟು, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವ ಥರ ಬರುತ್ತೋ ಗೊತ್ತಿಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮನೇಲಿ ಪೌಡರ್ ಮಾಡ್ಕೋತೀನಲ್ಲ, ಅದೇ ಥರ ಬಂದಿತ್ತು. ಆಮೇಲೆ ನೆಕ್ಸ್ಟ್ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನೋಡಿ, ನೀಟಾಗಿ ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ 1 ಕಪ್ ನೀರು ಹಾಕಿ ಒಂದೆರಡು ಕುದಿಯಷ್ಟು ಅದು ಮತ್ತೆ ಗಟ್ಟಿ ಆಗೋವರೆಗೂ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಕಪ್ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಫ್ರೈ ಆಗಲಿ ಮತ್ತು ನೀಟಾಗಿ ಬೇಯಲಿ ಅದು. ನಮ್ಮನೇಲಿ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಫ್ರೈ ಅಥವಾ ಡ್ರೈಗಿಂತ ಸ್ವಲ್ಪ ಗ್ರೇವಿ ಟೈಪಲ್ಲಿ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಗ್ರೇವಿ ಇದ್ದಂಗೆ ಎತ್ತಿಟ್ಕೊತಾ ಇದ್ದೀನಿ. ಗ್ರೇವಿನ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ, ಅದಕ್ಕೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ ತುರಿನ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೇ ಮತ್ತು ಪೌಡರ್ನ ಒಂದೆರಡು ಸ್ಪೂನಷ್ಟು ನಾನು ಎತ್ತಿಟ್ಕೊಂಡಿದ್ದೆ ಆ ಪೌಡರ್ನ. ಅದಕ್ಕೇ ನಾನು ನೀಟಾಗೆ ಮತ್ತೆ ಒಂದು ಪೌಡರ್ ಸುಕ್ಕ ಡ್ರೈ ಆಗಬೇಕಲ್ಲ, ಹಂಗಾಗಿ ಮತ್ತೆ ಅದನ್ನು ಪೌಡರ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡೆ. ಇದು ಚಪಾತಿಗಾಗಿರ್ಬೋದು ಅಥವಾ ಮನೇಲಿ ಪಾರ್ಟಿ ಮಾಡೋರಿದ್ದರೆ ಪಾರ್ಟಿಯವ್ರಿಗೆ ಸೈಡ್ ಡಿಶ್ ಆಗಿ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ, ಸ್ಪೈಸಿ ಆಗಿರುತ್ತೆ. ನಮ್ಮ ಮನೇಲಂತೂ ಯಾವಾಗಲೂ ಇದು ಊಟಕ್ಕೆ ಉಪ್ಪಿನಕಾಯಿ ಥರ ಇರಲೇಬೇಕು. ನಾನು ಯಾವಾಗ ಚಿಕನ್ ತಂದರೂ ಇದೊಂದು ಗಿಝರ್ಡ್ ಮತ್ತು ಲಿವರ್ನ ಈ ಥರ ಮಾಡ್ಕೊಳ್ಳೋದು ಮಿಸ್ಸೇ ಮಾಡಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತೀನಿ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.